ಅಬ್ಬಾ ಅಜ್ಜಿ ತಂದ್ಯಾ ಕೊಡಿಲಿ. ಏನೇ ಇದು? ಕಾಫಿ ಕೇಳಿದ್ರೆ ಕಷಾಯ ತಂದಿದ್ಯಾ ಏನು? ಇಲ್ಲ ಅಜ್ಜಿ, ಅದ್ ಕಾಫಿನೇ. ಇದು ಕಾಫಿನಾ? ಇದೆಂತ ಕಾಫಿನೇ? ಕಾಫಿ ತರ ಇಲ್ವಾ ಅಜ್ಜಿ? ಅದೇ ತಾನೇ ಹೇಳ್ತಿರೋದು. ನಿಮ್ಮಮ್ಮ ಮಾಡೋ ಕಾಫಿ ಹೇಗಿರುತ್ತೆ ಅಂದ್ರೆ, ಆ ಕಾಫಿ ಕುಡಿದ್ರೆ ಸತ್ತಿರೋನು ಎದ್ ಕೂತ್ಕೊಂಡ್ಬಿಡ್ತಾನೆ. ಈ ಕಾಫಿ ಕುಡಿದ್ರೆ ಗುಂಡ್ಕಲ್ ತರ ಇರೋರು ಸತ್ತೋಗ್ಬಿಡ್ತಾರೆ. ಹೌದಾ? ಹಾಗಾದ್ರೆ ಅಮ್ಮನ್ ಕೇಳಿ ಕಾಫಿ ತಗೊಂಡ್ಬರ್ತೀನಿ. ಏಯ್, ಏನೋ ಮಾತಿನ ವರ್ಷಕ್ಕೆ ಹೇಳಿದ್ರೆ ನನ್ನೂ ಕೂಡ ಆ ಗೆರೆನ್ ದಾಟ್ಸಿ ಕಳಿಸ್ಬೇಕು ಅನ್ಕೊಂಡಿದ್ಯಾ? ಮಗಳು ಮದ್ವೆ ನಿಂತೋದ್ರು ಅದ್ಯಾವ ಮುಖ ಇಟ್ಕೊಂಡು ಊರಲ್ಲಿ ತಿರುಗ್ತಾ ಇದ್ದಾನೋ. ಇಂಥವನ್ಗೆ ಮನೇಲೆ ಮರ್ಯಾದೆ ಇಲ್ವೋ, ಇನ್ ಊರಲ್ಲಿ ಮರ್ಯಾದೆ ಏನಿರುತ್ತೆ? ಆ ರಾಜಲಕ್ಷ್ಮಿನ ಇಟ್ಕೋತೀನಿ ರಾಜು. ನಿನ್ ಈ ಪೌರುಷನ ನನ್ನ ಹತ್ರ ಅಲ್ಲ, ಮೊದ್ಲು ನಿನ್ ಮನೆಯವ್ರ ಹತ್ರ ಹೋಗಿ ತೋರ್ಸು. ನಿನ್ ಮರ್ಯಾದಿನ ಮಣ್ಪಾಲ್ ಮಾಡದ್ಲಲ್ವಾ ನಿನ್ ಹೆಂಡತಿ, ಮೊದ್ಲು ಅವಳಿಗೋಗ್ ಹೊಡಿ. ರಾಜು, 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 ನಿಲ್ಸೋ. ರಾಜು, ಏನಾಯ್ತು? ರಾಜು, ಏನಾಯ್ತಲ್ಲ? ಅಣ್ಣ, ಏನಾಯ್ತು ಅಂತ ಹೇಳಿ. ಏನಾಯ್ತು? ಏನು ಇದೆಲ್ಲ? ಯಾಕೋ ಇಷ್ಟೊಂದು ಕೋಪ? ಅಪ್ಪ ಅಪ್ಪ, ಏನಾಯ್ತು? ಏನಾಯ್ತು ಅಂತ ಹೇಳು. ಅಪ್ಪ ಏನಾಯ್ತು? ಯಾಕೆ ಕೋಪಿಸ್ಕೊತಾ ಇದ್ದೀರಪ್ಪ? ರಾಜು, ನಿನ್ ಕಣ್ಣಲ್ಲಿ ನೀರ್ ಯಾಕೋ? ನೀನ್ ಅಳೋದು ಅಂದ್ರೆ ಏನು? ಏನಾಯ್ತು? ಸಾವಾಗೋಯ್ತಮ್ಮ. ಯಾರು ಸತ್ ಹೋದ್ರು? ನಾನೇ ನಮ್ಮ ರಾಜು, ಊರ್ನವ್ರನ್ನೆಲ್ಲ ಕುಟುಂಬ ತರ ನೋಡ್ಕೊಂಡಿರೋ ನಿನ್ನ ಇಷ್ಟೆಲ್ಲ ನೋವು ಕೊಟ್ಟಿರೋ ಅವ್ರನ್ನ ದೇವ್ರು ಚೆನ್ನಾಗಿಟ್ಟಿರ್ತಾನ? ಇಷ್ಟಕ್ಕೂ ಅವ್ರಿಗೆ ಹೇಳಿ ಏನೋ ಪ್ರಯೋಜನ? ನಮ್ಮೋರು ಅಂತ ನಂಬ್ಕೊಂಡಿರೋ ಈ ದರಿದ್ರದವರಿಂದ ಕಣೋ ಇಷ್ಟೆಲ್ಲ ಆಗಿದ್ದು. ನಿಂತ್ಕೋ. ಹೋಗು, ದೂರ ಹೋಗು, ದೂರ ಹೋಗು. ರಾಜಿ,
ರಾಜಲಕ್ಷ್ಮಿ, ಈ ಗಾಯಕ್ಕಿಂತ ಇವರು ನನ್ನ ಮನ್ಸು ಕೊಟ್ಟಿರೋ ಗಾಯನೇ ತುಂಬಾ ನೋವಾಗ್ತಿದ್ಯಮ್ಮ. ಏನೇ ಇನ್ನು ನೋಡ್ತಿದ್ಯಾ? ನಿಮ್ಮಪ್ಪ ಹೊರಗೆ ಹೋದ್ರೆ ಊರವರೆಲ್ಲ ಹೇಗ್ ಮಾತಾಡ್ತಾರೆ ಅಂತ ಕೇಳಿಸ್ಕೊಂಡಿಯಲ್ಲ. ನೀನ್ ಈ ಸಮಯದಲ್ಲಿ ಕಾಲೇಜ್ ಹೋಗೋದ್ ಬೇಡ. ಹೋಗಿ ಈ ಚುಚ್ಚು ಮಾತುಗಳನ್ನೆಲ್ಲ ಹೇಗ್ ಕೇಳಿಸ್ಕೊತ್ಯಾ? ಕಾಲೇಜು ಬೇಡ, ಏನು ಬೇಡ, ಮನೇಲೆ ಬಿದ್ದಿರು. ಅಮ್ಮ, ಬೇಡಮ್ಮ, ಅವಳನ್ನು ತಡಿಬೇಡ. ಅವಳು ಹೋಗ್ಲಿ ಕಾಲೇಜ್ಗೆ. ರಾಜು, ಹೊರಗೆ ಮನ್ಸಿಗೆ ನೋವು ಕೊಡುವಂತ ಮಾತನ್ನ ಮಾತಾಡೋರು ಮಾತ್ರ ಇದಾರಮ್ಮ. ಆದ್ರೆ ನಮ್ಮ ಮನೇಲಿ ಏನು ಗೊತ್ತಿಲ್ದಿರೋ ತರ ನಾಟಕ ಮಾಡ್ತಾ ಹಿಂದೆಯಿಂದ ಬೆನ್ನಕ್ಕೆ ಚೂರಿ ಹಾಕುವಂತ ದ್ರೋಹಿಗಳು